KCET 2026ಗೆ ನೀವು ಪ್ರಿಪೇರ್ ಆಗ್ತಾ ಇರ್ಬೋದು. ಸೊ ನಿಮಗೆ ಒಂದು ಡೌಟ್ ಇರ್ಬೋದು, ಎಷ್ಟು ರ್ಯಾಂಕ್ ನಾನು ಏಮ್ ಮಾಡಿದ್ರೆ ನನಗೆ ಈ ಕಾಲೇಜ್ ಸಿಗ್ಬೋದು? ಓಕೆ, ನನಗೆ RV ಕಾಲೇಜ್ ಬೇಕಂದರೆ ನಾನು ಎಷ್ಟು ರ್ಯಾಂಕ್ ಸ್ಕೋರ್ ಮಾಡ್ಬೋದು? ಅಥವಾ ನನಗೆ PES ಕಾಲೇಜ್ ಬೇಕು ಅಂದರೆ ನನಗೆ ಎಷ್ಟು ರ್ಯಾಂಕ್ಸ್ ಏಮ್ ಮಾಡ್ಬೋದು? ಅಥವಾ MSRIT ಬೇಕು ಅಂದರೆ ಎಷ್ಟು ರ್ಯಾಂಕ್ ಏಮ್ ಮಾಡ್ಬೋದು? ಓಕೆ, ಸೊ ಇವು ಬೇಸಿಕ್ ಐಡಿಯಾ. ಸೊ ಇದು ಖಂಡಿತ ಇದೇ ರ್ಯಾಂಕ್ ಸ್ಕೋರ್ ಮಾಡಿದ್ರೆ ಇದೇ ಕಾಲೇಜ್ ಖಂಡಿತ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನೀವು ಇಲ್ಲಿ ನೋಡ್ಬೋದು 2024ಅಲ್ಲಿ ಎಷ್ಟು ರ್ಯಾಂಕ್ ಇದೆ, 2025 ಎಷ್ಟು ರ್ಯಾಂಕ್ ಇದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅದು ಹೇಗೆ ವೇರಿ ಆಗುತ್ತೆ ಅಂತ ಹೇಳಿ. ಓಕೆ, ಬಟ್ ನಿಮಗೆ ಇದೊಂದು ರಫ್ ಐಡಿಯಾನ ಕೊಡುತ್ತೆ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಇಲ್ಲಿ ತೊಗೊಂಡಿರೋದು ನೋಡಿ, ನಿಮಗೆ ಗೊತ್ತಿರುತ್ತೆ ನಿಮ್ಮ ಕ್ಯಾಟಗರಿ ಮೇಲೆ ಸಹ ರ್ಯಾಂಕ್ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ ಜನರಲ್ ಮೆರಿಟ್, ಪರ್ಸನ್ ಎ ಇಸ್ ಜನರಲ್ ಮೆರಿಟ್ ಕ್ಯಾಟಗರಿ, ಪರ್ಸನ್ ಬಿ ಇಸ್ OBC 2A ಕ್ಯಾಟಗರಿ ಅಂತ ಇಟ್ಕೊಳ್ಳಿ. ಸೊ RV ಕಾಲೇಜ್ ಇವರಿಬ್ಬರಿಗೆ ಹೇಗೆ ಸಿಗುತ್ತೆ? ಜನರಲ್ ಮೆರಿಟ್ ಕ್ಯಾಟಗರಿ ಅವನಿಗೆ 500 ರ್ಯಾಂಕ್ ಇದ್ದರೆ RV ಕಾಲೇಜ್ ಸಿಗುತ್ತೆ. ಅದೇ OBC 2AG ಕ್ಯಾಟಗರಿ ಅವನಿಗೆ ಒಂದು 800 ರ್ಯಾಂಕ್ ಇದ್ದರೂ ಅವನಿಗೆ ಕಾಲೇಜ್ ಸಿಗುತ್ತೆ. ಅದೇ ಜನರಲ್ ಮೆರಿಟ್ ಅವನಿಗೆ 800 ರ್ಯಾಂಕ್ ಇದ್ದರೆ RV ಕಾಲೇಜ್ ಸಿಗೋದಿಲ್ಲ. ಇದು ಒಂದು ರಫ್ ಐಡಿಯಾ. ಓಕೆ, ಇದೇ ಖಂಡಿತ ಅಂತ ಫಿಕ್ಸ್ ಆಗಬೇಡಿ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಓಕೆನಾ? ಸೊ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೊಗೊಂಡಿರೋದು ಜನರಲ್ ಮೆರಿಟ್. ಓಕೆ, ಜನರಲ್ ಮೆರಿಟೇ ಇರೋದ್ರಲ್ಲೇ ಮೋಸ್ಟ್ ಹೈಯೆಸ್ಟ್ ಕಟ್ ಆಫ್ ಇರೋದು. ಸೊ ಅದನ್ನು ಇಟ್ಕೊಂಡ್ರೆ ಇದಕ್ಕಿಂತ ನಿಮಗೆ ಸ್ವಲ್ಪ, ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಹೋಗೋಣ. RV ಕಾಲೇಜ್ 2024 ರೌಂಡ್ 2 ಕಟ್ ಆಫ್ ಇದು ಎರಡು ಅಷ್ಟೇ. ಓಕೆ, ಫಸ್ಟ್ ಒನ್ ಇಸ್ 2024 ಫಸ್ಟ್ ಕಾಲಮಲ್ಲಿರೋದು, ಸೆಕೆಂಡ್ ಕಾಲಮಲ್ಲಿ 2025 ರೌಂಡ್ 2 ಕಟ್ ಆಫ್ಸ್. RV ಕಾಲೇಜ್ ನಿಮಗೆ 501 ಅಂದರೆ 500 ರ್ಯಾಂಕ್ ಇದ್ದರೆ ನಿಮಗೆ ಸೀಟ್ ಸಿಕ್ಕಿದೆ RV ಕಾಲೇಜ್ ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್. ಸೇಮ್ ಥಿಂಗ್ 2025ಅಲ್ಲಿ 813 ರ್ಯಾಂಕ್ ಇದ್ದರೆ ಸಿಕ್ಕಿದೆ. ಓಕೆನಾ? ಸೊ ಹಾಗಾದರೆ 2AG ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? 500ಗಿಂತ ಫಾರ್ ಎಕ್ಸಾಂಪಲ್ 600 700 ಮೇಲೆ ಇದ್ದರೂ ಸಹ ಅವರಿಗೆ ಸಿಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಜನರಲ್ ಮೆರಿಟ್ಗೆ ಇಟ್ ಈಸ್ ಹೈಯೆಸ್ಟ್ ಕಟ್ ಆಫ್. OBC 2AG 3AG ಅವರಿಗೆಲ್ಲ ಇನ್ನೂ ಜಾಸ್ತಿ ರ್ಯಾಂಕ್ ಇದ್ದರೂ ಸಹ ಅವರಿಗೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಅದ್ರ ಬಗ್ಗೆ ವಿಡಿಯೋ ಬೇಕಂದರೆ ನೀವು ಕೇಳಿ, ನಾನು ಕಮೆಂಟ್ಸಲ್ಲಿ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ. PS ರಿಂಗ್ ರೋಡ್ ಕ್ಯಾಂಪಸ್. ಓಕೆ, ಸೊ ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂದರೆ 2024ರಲ್ಲಿ 2009 ರ್ಯಾಂಕ್ ಇರಬೇಕಿತ್ತು. ಅದೇ ನಿಮಗೆ ರೌಂಡ್ 2 ಅಲ್ಲಿ 1375 ರ್ಯಾಂಕ್ ಇರಬೇಕಿತ್ತು. ನೋಡಿ, ವೇರಿಯೇಷನ್ಸ್ನ ನೋಡ್ಕೋಬೋದು ನೀವು. ಓಕೆನಾ? MSRIT 2024ಅಲ್ಲಿ 2012 ರ್ಯಾಂಕ್, ಅದೇ 25ಅಲ್ಲಿ 1687 ರ್ಯಾಂಕ್. ನೋಡಿ ಎಷ್ಟು ಇನ್ಫ್ಲೇಷನ್ ಆಗಿದೆ. ಓಕೆ, ಸೊ ಅದು ಹೇಳೋಕ್ಕಾಗಿಲ್ಲ, ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ 2995 2024, ಬಟ್ ಇಲ್ಲಿ 3465. ನೋಡಿ, ಇಲ್ಲಿ ಡ್ರಾಸ್ಟಿಕ್ ಇನ್ಕ್ರೀಸ್ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಮೇಲೆ ನೋಡಿ 2000 ಇದೆ, ಬಟ್ 1600 ತುಂಬ ಅಂದರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಇದ್ರೇ ಸಿಗ್ತಾ ಇರ್ತಕ್ಕಂತಹ ಚಾನ್ಸಸ್ ಇತ್ತು ಇನ್ MSRIT. ಬಟ್ BMS ಕಾಲೇಜಲ್ಲಿ ನೋಡಿ 3465 ಹೋಗಿದೆ. ದ ಮೈನ್ ರೀಸನ್ ಈಸ್ ಇಲ್ಲಿ ಸೀಟ್ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು, ಹಾಗಾಗಿ ನಿಮಗೆ ರ್ಯಾಂಕ್ ಚೇಂಜ್ ಆಗಿದೆ ಇಲ್ಲಿ. ಓಕೆನಾ? ಅದೇ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ನೋಡೋದಾದರೆ 4914 in 2024, ಬಟ್ ದಿಸ್ ಇಯರ್ 4732. PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಓಕೆ, 2 ಕ್ಯಾಂಪಸ್ ಇದೆ, ಅಲ್ಲಿ ನೀವು ಹುಷಾರಾಗಿರಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಮುಂದೆ ತಿಳಿಸ್ತೀನಿ. ಇಲ್ಲಿ ನಿಮಗೆ 5770, ಇಲ್ಲಿ 5084. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ 5996, 2025ಅಲ್ಲಿ 5630. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಿಮಗೆ 8598 in 2024, ವೆರಾಸ್ ಇನ್ 2025 7450. RV ಯೂನಿವರ್ಸಿಟಿಯಲ್ಲಿ 8961, 2025ಅಲ್ಲಿ 8409 ರ್ಯಾಂಕ್. ಇವೆಲ್ಲ ಜನರಲ್ ಮೆರಿಟ್ ರ್ಯಾಂಕ್ ತಿಳ್ಕೊಳ್ಳಿ. ಓಕೆನಾ? RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ 12063, ಮತ್ತು 2025ಅಲ್ಲಿ 10608. ಇವೆಲ್ಲ ಜನರಲ್ ಮೆರಿಟ್ ರ್ಯಾಂಕ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡೋಣ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಜನರಲ್ ಮೆರಿಟಲ್ಲಿ 2025ಗೆ ಒಬ್ಬ ಸ್ಟೂಡೆಂಟ್ ಜನರಲ್ ಮೆರಿಟಲ್ಲಿದ್ದರೆ 7450 ರ್ಯಾಂಕ್ ಇದ್ದರೆ ಅವನಿಗೆ ಸೀಟ್ ಸಿಕ್ಕಿದೆ. ಅದೇ ಅವನು 2AG ಕ್ಯಾಟಗರಿ ಆಗಿದ್ದರೆ ಅವನಿಗೆ 8000 9000 ಇದ್ದರೂ ಸೀಟ್ ಸಿಗ್ತಾ ಇತ್ತು. ಈ ಐಡಿಯಾ ಇಡಬೇಕು ನಿಮಗೆ. ಓಕೆನಾ? ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್. ನಾನು ಟಾಪ್ 10 ಅಕಾರ್ಡಿಂಗ್ ಟು ಕಟ್ ಆಫ್ ವೈಸ್ ತೊಗೊಂಡಿದ್ದೀನಿ. ಓಕೆ, ದೀಸ್ ಆರ್ ಟಾಪ್ 10 ಕಾಲೇಜಸ್. ಓಕೆ, ಅಕಾರ್ಡಿಂಗ್ ಟು ದಿ ಕಟ್ ಆಫ್ಸ್. ಬೇರೆ ಯಾವುದೇ ಫ್ಯಾಕ್ಟರ್ಸ್ನ ತೊಗೊಂಡಿಲ್ಲ. ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕಟ್ ಆಫ್. ಸ್ಟೂಡೆಂಟ್ನ ಸೆಲೆಕ್ಷನ್ ಮೇಲೆ ಮಾಡಿರೋತಕ್ಕಂತಹ ಒಂದು ಆರ್ಡರ್ ಇದು. ನಾನು ಬೇರೆ ಯಾವುದೇ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಲಿಲ್ಲ. ಇವೆಲ್ಲ ನೋಡಿ, ನೀವೇ ನೋಡ್ಬೋದು. 813, 1375 ಇವೆಲ್ಲ ಸ್ಟೂಡೆಂಟ್ಸಿನ ಪ್ರಿಫರೆನ್ಸ್ ಆರ್ಡರ್. ಲಾಸ್ಟ್ ಸ್ಟೂಡೆಂಟ್ ಯಾರಿಗೆ ಕಾಲೇಜ್ ಸಿಕ್ಕಿದೆ ನೋಡಿ, ಅದರ ಬೇಸಿಸ್ ಮೇಲೆ ಮಾಡಿರ್ತಕ್ಕಂತಹ ಆರ್ಡರ್ ಇದು. ಓಕೆ, ಆರ್ಡರ್ ಚೇಂಜು ಆಗ್ಬೋದು, ದಟ್ ಈಸ್ ಅಕಾರ್ಡಿಂಗ್ ಟು ಯೋರ್ ವಿಶ್, ಬಟ್ ಸ್ಟೂಡೆಂಟ್ಸ್ ಈ ಆರ್ಡರ್ಲಿ ಚೂಸ್ ಮಾಡಿದ್ದಾರೆ. ಓಕೆ, ಅಲಾಟ್ಮೆಂಟ್ ಆಗಿರೋದು ಈ ಆರ್ಡರಲ್ಲಿ. ಓಕೆನಾ? ಸೊ ನಿಮಗೆ ಒಂದು ಬೇಸಿಕ್ ಐಡಿಯಾ ಬಂದಿರುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಚೆನ್ನಾಗಿ ಮಾಡಿ. ಓಕೆ, ಸ್ಟಿಲ್ ಯು ಹ್ಯಾವ್ ಟೈಮ್, ಯು ಕ್ಯಾನ್ ಇಂಪ್ರೂವ್ ಯುವರ್ ರ್ಯಾಂಕ್. ಸೊ ನೀವು ಒಳ್ಳೆ ಕಾಲೇಜನ್ನು ಏಮ್ ಮಾಡಿ, ಏಮ್ ಬಿಗ್. ಓಕೆನಾ? ನನಗೆ MSRIT ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನೀವು
ಅದಕ್ಕೆ ಫಿಕ್ಸ್ ಆದರೆ ನೀವು ಸಿಗತಕ್ಕಂತಹ ಕಾಲೇಜು ಫಾರ್ ಎಕ್ಸಾಂಪಲ್ ದಯಾನಂದ ಸಾಗರ್ ಕಾಲೇಜ್ ಆಗಿರ್ಬೋದು, ಹೇಳೋಕ್ಕಾಗೋದಿಲ್ಲ. ಓಕೆ, ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏಮ್ ಫಾರ್ ಬಿಗ್. ನನಗೆ ಈ ಕಾಲೇಜ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಪ್ರಿಪೇರ್ ಆಗೋಕ್ಕೆ ಸ್ಟಾಪ್ ಆಗಬೇಡಿ. ಪ್ರಿಪೇರ್ ಬಿಗ್, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನನಗೆ KCETಯಲ್ಲಿ 120 ಮಾರ್ಕ್ಸ್ ಬಂದರೆ ಸಾಕು ಅಂತ ಆ ಮೈಂಡ್ ಸೆಟ್ಟಲ್ಲಿ ಇರಬಾರ್ದು. 120ಗೆ ನೀವು ಏಮ್ ಮಾಡಿದ್ರೆ ಅದು ಎಕ್ಸಾಮ್ ಬರೋ ಅಷ್ಟರಲ್ಲಿ ನಿಮಗೆ 180 ಅಷ್ಟರಲ್ಲಿ ಬಂದಿರುತ್ತೆ, ಓಕೆನಾ. ಸೊ ಆದಷ್ಟು ಒಳ್ಳೆ ಪ್ರಿಪ್ರೇಷನನ್ನು ಮಾಡಿ, ಓಕೆನಾ. ಸೊ ಈ ಕಾಲೇಜೇ ಬೇಕು ಅಂತ ಏಮ್ ಮಾಡೋಕ್ಕೆ ಹೋಗ್ಬೇಡಿ, ಒಳ್ಳೆ ಮಾರ್ಕ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಏನಿದ್ರು ರ್ಯಾಂಕ್ ಬಂದಮೇಲೆ ನಿಮಗೆ ಇಟ್ ಈಸ್ ಆಬ್ವಿಯಸ್, ಏನೂ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬಟ್ ಯು ಕ್ಯಾನ್ ಚೇಂಜ್ ನೌ ಇಫ್ ಯು ಥಿಂಕ್, ಓಕೆನಾ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ಒಳ್ಳೆ ಕಾಲೇಜ್ ಸಿಗುತ್ತೆ. ಥ್ಯಾಂಕ್ ಯು. ನಿಮಗೆ ಬೇರೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಐ ವಿಲ್ ಕ್ಲಿಯರ್ ದಟ್ ಡೌಟ್ಸ್.